ಸರಸ್ವತಿ ಲಕ್ಷ್ಮೀ ಭುಜದೆತ್ತರಕ್ಕೆ ಬೆಳೆದ ಮಗನ್ನ ಸ್ನೇಹಿತ ಅಂತಾರೆ. ಎಷ್ಟು ದೊಡ್ಡ ಮಗನ ಮೇಲೆ ಕೈ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅದು ಅಲ್ಲದೆ ಈಗ ವಿನೋದ್ ಪ್ರಿಯಾಂಕಾ ಸೊತ್ತು, ಅವನನ್ನು ಹೊಡೆಯೋ ಅಧಿಕಾರ ನಿಮ್ಗಿಲ್ಲ. ತಪ್ಪು ಮಾಡೋದು ನೀವು. ನಿಮ್ಮ ತಪ್ಪುಗಳನ್ನೆಲ್ಲ ಮುಚ್ಚೋದಕ್ಕೆ ಅದನ್ನೆಲ್ಲ ನಮ್ಮ ಮೇಲೆ ಹಾಕ್ತೀರಾ? ನೀವ್ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ನೀವ್ ಸರಿ ಹೋಗಲ್ಲ. ಈಗಲೂ ನಾವು 3 ಜನ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಡ್ಬೋದು. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್, ಲ್ಯಾಬ್ ರಿಪೋರ್ಟ್ ಎಲ್ಲ ನಮ್ಮ ಹತ್ರ ಇದೆ. ಹಾಗೇನಾದ್ರೂ ಆಯ್ತು ಅಂದ್ರೆ ಹೋಗೋದು ಸರಸ್ವತಿ ನಿಲಯದ ಮಾನ ಮರ್ಯಾದೆ. ಹಾಗಾಗ್ಬಾರ್ದು ಅಂತ ನಾವು ಸುಮ್ಮನೆ ಇದ್ದೀವಷ್ಟೇ. ಆದ್ರೆ ಮಾನ ಮರ್ಯಾದೆನ ನೀವೇ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೆ ಸರಿ, ಏನ್ ಮಾಡ್ತಿರೋ ಮಾಡಿ. ನಾವು ನಮ್ಮ ಮಾನ ಮರ್ಯಾದೆನ ಕಾಪಾಡ್ಕೋತೀವಿ. ಈಗ ನಾವು ಎಲ್ಲಿಂದ ಬರ್ತಾ ಇದ್ದೀವಿ ಅನ್ಕೊಂಡಿದ್ದೀರಾ? ಲಾಯರ್ನ ಮೀಟ್ ಮಾಡಿ ಬರ್ತಿದ್ದೀವಿ. ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಹೆಚ್ಚಿಗೆ ಸಮಯ ಆಗಲ್ಲ. ಇಲ್ಲ, ಇನ್ನು ನಿಮ್ಮನ್ನ ಹೊಡೆಯಲ್ಲ. ಹೊಡೆದ್ರೆ ಹೊರಗಡೆ ಇರೋ ಗಾಯ ಮಾಸೋಗುತ್ತೆ. ನೀವು ಮರ್ತು ಬಿಡ್ತೀರಾ. ಹಾಗಂತ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ. ಹೊಡಿತೀನಿ. ಯಾವಾಗ ಎಲ್ಲಿ ಹೊಡಿತೀನಿ ಅಂತ ನನಗೆ ಮಾತ್ರ ಗೊತ್ತು. ಆ ಹೊಡೆತಕ್ಕೆ ನೀವು 3 ಜನ ಒಳ್ಳಾಡ್ಬಿಡ್ತೀರ. ನನ್ನ ಕಣ್ಮುಂದೆ ಇದು ಯಾರು ನಿಂತ್ಕೋಬೇಡಿ. ಹೊರಟೋಗಿ, ಹೊರಟೋಗಿ.
ವಿಕ್ರಮ್, ನಿನಗೆ ಪಾರ್ಕ್ ನೆನಪಿದ್ಯಾ? ಪ್ರತಿದಿನ ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚ್ಕೋತಾ ಇದ್ವಿ. ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಈ ಪ್ರಕೃತಿ ಸೌಂದರ್ಯನ ಸವಿತಾ ಸಂತೋಷದಿಂದ ಕಾಲ ಕಳೀತಿದ್ವಿ. ಇಲ್ಲಿ ಬಂದರೆ ಟೈಮ್ ಹೋಗ್ತಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಏನು ವಿಕ್ರಮ್, ಏನೋ ಯೋಚನೆ ಮಾಡ್ತಿದ್ದೀರಾ? ನಾವಿಲ್ಲಿಗೆ ಬಂದಿದ್ವೋ ಇಲ್ವೋ ಅಂತ ನಿಮ್ಗೆ ತುಂಬ ಅನುಮಾನ ಆಗ್ತಿದೆ ಅಲ್ವಾ? ಕಡ್ಲೆಕಾಯಿ ಕಡ್ಲೆಕಾಯಿ ಗರಂ ಗರಂ ಕಡ್ಲೆಕಾಯಿ. ವಿಕ್ರಮ್, ನಿಧಾನಕ್ಕೆ ಯೋಚನೆ ಮಾಡಿ, ನಿಮಗೆಲ್ಲ ನೆನಪಾಗತ್ತೆ. ಅಮ್ಮೋರೆ, ನೀವಾ? ಚೆನ್ನಾಗಿದ್ದೀರಾ? ಯಾಕೋ ಇತ್ತೀಚೆಗೆ ಈ ಪಾರ್ಕ್ ಕಡೆ ನೀವು ಬರ್ತಾನೆ ಇರ್ಲಿಲ್ಲ, ಯಾಕ್ರವಾ? ಏನಿಲ್ಲ ಕನಕ, ಇಷ್ಟು ದಿವಸ ನಾವು ಊರಲ್ಲಿ ಇರಲಿಲ್ಲ, ಅದಕ್ಕೆ ಬಂದಿಲ್ಲ. ಅವರೇ, ನೀವು ನಿಮ್ಮಂಥ ಪ್ರೇಮಿಗಳು ಬಂದ್ರೆ ಅಲ್ರೇನ್ರವ ನಮ್ಮಂಥ ವ್ಯಾಪಾರ ಚೆನ್ನಾಗಾಗೋದು. ನಿಮ್ಮಿಬ್ರು ಕೈ ಅದೃಷ್ಟದ ಕೈ ಕಂಡ್ರವ. ನಾನು ಬುಟ್ಟಿ ತುಂಬ ಎಷ್ಟೇ ಕಡಲೆಕಾಯಿ ತಂದ್ರೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ನನಗೂ ಸಂಪಾದನೆ ಚೆನ್ನಾಗಾಗಿರೋದು. ನೀವು ಇತ್ತೀಚೆಗೆ ಬರ್ದೇ ಇದ್ದಿದ್ದಕ್ಕೆ ವ್ಯಾಪಾರನೇ ಕಡಿಮೆ ಆಗ್ಬಿಟ್ಟೋಯ್ತು, ಸಂಪಾದನೆನೂ ಚೆನ್ನಾಗಾಗ್ತಾ ಇಲ್ಲ. ಜೀವನ ನಡೆಸೋದು ಬಹು ಕಷ್ಟ ಆಗ್ಬಿಟ್ಟೈತೆ ಕಣವ. ಅವರೇ, ಇನ್ಮೇಲೆ ನೀವಿಬ್ರು ದಿನ ಬರ್ತೀರಾ ಅಲ್ವಾ? ಸರಿ ಕನಕ, ಇನ್ಮೇಲೆ ನಾವಿಬ್ರು ಈ ಪಾರ್ಕಿಗೆ ಬರ್ತಾನೆ ಇರ್ತೀವಿ. ಇದೇನವರೇ, ವಿಕ್ರಮಪ್ಪ ಅವರು ಹಿಂಗೆ ಸುಮ್ಮನೆ ಕುಂತವ್ರೆ? ಈ ಪಾರ್ಕಿಗೆ ಬಂದರೆ ಎಷ್ಟೊಂದು ಸಂತೋಷವಾಗಿದ್ರಿ ನೀವಿಬ್ರು, ಎಷ್ಟೊಂದು ಸಂತೋಷವಾಗಿ ಮಾತಾಡ್ತಾ ಇದ್ರಿ. ಇಬ್ರು ಏನಾದರೂ ಜಗಳ ಗಿಗಳ ಮಾಡ್ಕೊಂಡಿರೋ ಹೆಂಗೆ? ಏ ಕನಕ, ಯಾಕೋ ನಿನ್ನ ಮಾತು ಅತಿ ಆಗ್ತಿದೆ. ಕೋಪ ಮಾಡ್ಕೋಬೇಡ್ರವ್ವ, ನೀವಿಬ್ರು ಜೋಡಿ ಅಕ್ಕಿ ಹಂಗಿರ್ತಾ ಇದ್ರಲ್ಲ, ಅದಕ್ಕೆ ಕೇಳ್ದೆ. ಅವ್ವ, ಪ್ರೇಮಿಗಳ ಮಧ್ಯೆ ಜಗಳ ಬರಬಾರ್ದು ಕಣ್ರವ್ವ. ಒಬ್ರಿಗೊಬ್ರು ಸೋಲ್ಬೇಕು, ಆಗಲೇ ಜೀವನ ಪಸಂದಾಗಿರೋದು. ತಗೊಳ್ರವ್ವ ಕಡಲೆಕಾಯಿ, ತಗೊಳ್ಳಿಮ್ಮ. ಬತ್ತೀನಿ ಕಣವ. ಕಡಲೆಕಾಯಿ ಕಡಲೆಕಾಯಿ ಗರಂ ಗರಂ ಕಡಲೆಕಾಯಿ ಕಡಲೆಕಾಯಿ. ವಿಕ್ರಮ್, ಅವಳು ಹೇಳಿದಕ್ಕಾದರೂ ಏನಾದರೂ ಹೇಳ್ಬೋದಲ್ವಾ? ಸರಿ ಬಿಡಿ, ಹೋಗೋಣವಾ? ಆಶ್ಚರ್ಯ ಆಗ್ತಾ ಇದೆಯಾ ತಾಯಿ? ನಿಮ್ಮಗ ಸತ್ತಿಲ್ಲ. ಯಾವುದೋ ಬಂಧನದ ಸುಳಿಯಲ್ಲಿ ಸಿಕ್ಕಿ ಹೊರಗೆ ಬರಲಾರದೆ ಒದ್ದಾಡ್ತಾ ಇದ್ದಾನೆ. ಇವಳೇ ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ನಿಮ್ಮಗ ಸತ್ತಿಲ್ಲ. ಯಾವುದೋ ಬಂಧನದ ಸುಳಿಯಲ್ಲಿ ಸಿಕ್ಕಿ ಹೊರಗೆ ಬರಲಾರದೆ ಒದ್ದಾಡ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ನಿಮ್ಮನ್ನು ಹುಡುಕೊಂಡು ನಿಮ್ಮನ್ನು ನೋಡಕ್ಕೆ ಖಂಡಿತ ಬಂದೇ ಬರ್ತಾನೆ ತಾಯಿ, ಬಂದೇ ಬರ್ತಾನೆ.
ಹೋಗಿ ಬನ್ನಿ, ನಿಮ್ಗೆ ಒಳ್ಳೇದಾಗಲಿ. ಸಂಧ್ಯಾ, ಹಲೋ ಸಂಧ್ಯಾ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಮಮ್ಮಿ. ಡ್ಯಾಡಿ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ? ಅಯ್ಯೋ ನಾನೇನು ಹೇಳಮ್ಮ, ನಿಮ್ಮ ಡ್ಯಾಡಿ ಯಾವುದೋ ಡೀಲ್ ಒಪ್ಕೊಂಡಿದ್ದಾರೆ, ಅದರಲ್ಲೇನೋ ತೊಂದರೆ ಆಗ್ಬಿಟ್ಟಿದೆಯಂತೆ. ಅದಕ್ಕೆ ಯಾರನ್ನೋ ನೋಡೋದಕ್ಕೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ದಾರೆ. ಮಮ್ಮಿ, ಡ್ಯಾಡಿ ಇನ್ನೂ ಯಾಕೆ ಇದೆಲ್ಲ ಮಾಡಬೇಕು? ಇರೋ ಒಬ್ಳ ಮಗಳಿಗೆ ಮದುವೆ ಮಾಡಿಕೊಟ್ಟಾಗಿದೆ, ಇನ್ಮೇಲೆ ರೆಸ್ಟ್ ತಗೊಳಕ್ಕೆ ಹೇಳಿ. ನಾನೇನು ಹೇಳಮ್ಮ, ಎಷ್ಟೋ ಹೇಳಿ ನೋಡಿದೆ, ಅದೇನೋ ಇದೇ ಕೊನೆ ಡೀಲ್ ಅಂತೆ. ಈ ಡೀಲ್ ಮಾಡಿದ್ರೆ ಕೋಟಿ ಕೋಟಿ ಹಣ ಬರುತ್ತಂತೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂತ್ಕೊಂಡು ತಿಂದು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಿದ್ರು. ಅದೇನು ಆಸೆನೇ ಅನ್ನೋ ಡ್ಯಾಡಿಗೆ. ಅಯ್ಯೋ ಅದೆಲ್ಲ ಬಿಡು ಸಂಧ್ಯಾ, ಈಗ ನೀನು ಫೋನ್ ಮಾಡಿದ ವಿಷಯ ಏನು ಹೇಳು? ಮಮ್ಮಿ, ಒಂದು ಸಂತೋಷದ ವಿಷಯ. ಸಂತೋಷವಾದ ವಿಷಯನಾ? ಏನೇ ಅದು? ನನ್ನ ಹತ್ರ ಹೇಳಲ್ವಾ? ಹೇಳ್ತೀನಿ. ಈ ಸರಸ್ವತಿ ಸಾಮ್ರಾಜ್ಯ ಸಂಧ್ಯಾ ಸಾಮ್ರಾಜ್ಯ ಆಗಿ ಬದಲಾಗೋ ಕಾಲ ಕ್ಷಣ ತುಂಬ ಹತ್ರ ಬಂದ್ಬಿಟ್ಟಿದೆ. ಅಂಥದ್ದೇನಾಯ್ತು ಈಗ? ಅಲ್ಲ ಸಂಧ್ಯಾ, ಇದರಿಂದ ವಿಶಾಲ್ಗೇನು ತೊಂದರೆ ಆಗಲ್ವಾ? ಆಗಲ್ಲ, ವಿಶಾಲ್ಗೆ ಏನೂ ತೊಂದರೆ ಆಗಲ್ಲ. ಅದಕ್ಕೆಲ್ಲ ಪಕ್ಕಾ ಎವಿಡೆನ್ಸ್ ನನ್ನ ಹತ್ರ ಇದೆ. ನನ್ನ ಹತ್ರ ಇರೋ ಎವಿಡೆನ್ಸ್ ಪ್ರಕಾರ ಅಪರಾಧಿಗಳ್ಯಾರು ನಿರಪರಾಧಿಗಳ್ಯಾರು ಅಂತ ಗೊತ್ತಾಗತ್ತೆ. ಆದರೆ ನೀನು ಸ್ವಲ್ಪ ಹುಷಾರು ಸಂಧ್ಯಾ. ಭಯ ಪಟ್ಟರೆ ಏನೂ ಸಾಧಿಸೋಕ್ಕಾಗಲ್ಲ ಮಮ್ಮಿ. ನನ್ನ ಹುಷಾರಲ್ಲಿ ನಾನು ಇರ್ತೀನಿ, ನೀವೇನು ಭಯ ಪಡಬೇಡಿ. ಈ ವಿಷಯನ ಡ್ಯಾಡಿಗೂ ಹೇಳಿಬಿಡಿ. ವಿಕ್ರಮ್, ಇಲ್ಲಿ ಬೇಡ, ಅದು ನಮ್ಮ ಪರ್ಮನೆಂಟ್ ಜಾಗ, ಅಲ್ಲೇ ಹೋಗಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇತ್ತೀಚೆಗೆ ನಮ್ಮ ಪಾರ್ಲರ್ ಕಡೆ ನೀವಿಬ್ರು ಬರಲೇ ಇಲ್ಲ. ಮದುವೆ ಮಾಡಿಕೊಂಡು ಹನಿಮೂನ್ಗೆ ಏನಾದರೂ ಹೋಗಿದ್ರಾ? ಹಾಗೇನಿಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಆದರೂ ನೀವು ಮದುವೆಗೆ ನನ್ನ ಇನ್ವೈಟೇ ಮಾಡಲಿವಲ್ಲ ಮೇಡಮ್? ಅಯ್ಯೋ, ನಾವಿಬ್ರು ಇನ್ನೂ ಮದುವೆನೇ ಆಗಿಲ್ಲ. ಏನು ಮೇಡಮ್, ಇನ್ನೂ ಎಷ್ಟು ವರ್ಷ ಅಂತ ಹಿಂಗೆ ಲವ್ ಮಾಡ್ತಾ ಇರ್ತೀರಾ? ಬೇಗ ಮದುವೆ ಮಾಡ್ಕೊಳ್ಳಿ. ಇದೇನು ಮೇಡಮ್, ಸಾರೇನು ಮಾತಾಡ್ತಾನೆ ಇಲ್ಲ, ಏಕೆ? ಅವ್ರಿಗೆ ಹುಷಾರಿಲ್ವಾ? ಚೇಚೆ, ಹಾಗೇನಿಲ್ಲ. ಸರಿ ಮೇಡಮ್, ಏನು ಆರ್ಡರ್ ಮಾಡ್ತೀರಿ? ನೀವೇನು ಆರ್ಡರ್ ಮಾಡ್ತೀರಾ ಅಂತ ನಂಗೆ ಗೊತ್ತು, ನಾನು ಅದನ್ನೇ ತೊಗೊಂಡ್ಬರ್ತೀನಿ. ನಿಮಗೆ ಜಾಗ ನೆನಪಿದ್ಯಾ? ಇಲ್ಲಮ್ಮ, ಇದೆ ಯಾವುದು ನೆನಪಾಗ್ತಾ ಇಲ್ಲ. ಎಲ್ಲ ಹೊಸ್ತಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇವಳೇ ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ಇಲ್ಲಮ್ಮ, ಇದೆ ಯಾವುದು ನೆನಪಾಗ್ತಾ ಇಲ್ಲ. ಎಲ್ಲ ಹೊಸ್ತಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ.
ಯಾಕೆ ಸರ್ ಆಗ ನೋಡ್ತಾ ಇದ್ದೀರಾ? ತಗೊಳ್ಳಿ. ಅಲ್ಲ, ನೀವು ಒಂದೇ ಒಂದು ಐಸ್ ಕ್ರೀಮ್ ತಂದಿದ್ದೀರಾ ನಮ್ಮ ಮಯೂರಿಗೆ? ಏನು ಸರ್ ನನ್ನನ್ನು ಚೆಕ್ ಮಾಡ್ತಾ ಇದ್ದೀರಾ ನೀವು? ನೋಡಿ ಮೇಡಮ್, ಇಷ್ಟೊತ್ತು ಸೈಲೆಂಟ್ ಆಗಿದ್ದವರು ಇದಕ್ಕಿದ್ದಂಗೆ ಕಾಮಿಡಿ ಮಾಡ್ತಾ ಇದ್ದಾರೆ. ನೀವಿಬ್ರು ನಮ್ಮ ಪಾರ್ಲರ್ ಬಂದಾಗೆಲ್ಲ ನಾನೇ ತಾನೇ ಸರ್ವ್ ಮಾಡೋದು. ನೀವಿಬ್ರು ಒಂದೇ ಕಪ್ ಐಸ್ ಕ್ರೀಮ್ನ ಶೇರ್ ಮಾಡ್ಕೊಂಡು ತಿಂತಿದ್ದನ್ನ ನಾನು ಮರೆಯೋಕ್ಕಾಗುತ್ತಾ? ತಿನ್ನಿ ಸರ್. ವಿಕ್ರಮ್, ಇಷ್ಟೆಲ್ಲ ಹೇಳಿದ್ಮೇಲೂ ನಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ಅರ್ಥ ಆಗ್ತಿದೆ ಅಲ್ವಾ? ಛೇ, ಕಳ್ದೋಗಿರೋ ಪ್ರೀತಿ ನೋಡ್ಕೋದಕ್ಕೆ ನಾನು ಏನೆಲ್ಲ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಯಾವುದು ಉಪಯೋಗಕ್ಕೆ ಬರ್ತಿಲ್ಲ. ನಾನು ಎಷ್ಟು ದುರದೃಷ್ಟವಂತೆ. ಇಂಥ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವ ಪ್ರೇಮಿಗೂ ಬರಬಾರ್ದು. ಮೈರಿ, ಯಾಕೆ ಅಳ್ತಾ ಇದೆಯಾ? ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ? ನೋಡಿದ್ರ ಈಗಲೂ ನನ್ನ ಮೇಲೆ ಪ್ರೀತಿಯಿಂದ ನೀವೇನು ಸಮಾಧಾನ ಮಾಡ್ತಿಲ್ಲ. ಯಾರಾದ್ರೂ ನೋಡ್ಬಿಟ್ರೆ ಅಂತ ಭಯ ಪಡ್ತಿದ್ದೀರಾ. ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಗೊತ್ತಾ? ನನ್ನ ಮೇಲೆ ನಿಮ್ಗೊಂಚೂರು ಪ್ರೀತಿ ಇಲ್ಲ. ನಾನು ಎಲ್ಲಿ ನನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಭಯ ಆಗ್ತದೆ. ಅಳ್ಬೇಡ ಮಯೂರಿ, ಈಗೇನು ನಾವಿಬ್ರು ಜೊತೆಲಿ ಕೂತ್ಕೊಂಡು ಒಟ್ಟಿಗೆ ಐಸ್ ಕ್ರೀಮ್ ತಿನ್ಬೇಕು ಅಷ್ಟೇ ತಾನೇ? ಆಶ್ಚರ್ಯ ಆಗ್ತಾ ಇದೆಯಾ ತಾಯಿ? ನಿಮ್ಮಗ ಸತ್ತಿಲ್ಲ. ಯಾವುದೋ ಬಂಧನದ ಸುಳಿಯಲ್ಲಿ ಸಿಕ್ಕಿ ಹೊರಗೆ ಬರಲಾರದೆ ಒದ್ದಾಡ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ನಿಮ್ಮನ್ನು ಹುಡುಕೊಂಡು ನಿಮ್ಮನ್ನು ನೋಡಕ್ಕೆ ಖಂಡಿತ ಬಂದೇ ಬರ್ತಾನೆ ತಾಯಿ, ಬಂದೇ ಬರ್ತಾನೆ. ಜ್ಯೋತಿಷ್ಯ ಹೇಳಿದ ಪ್ರಕಾರ ವಿಕ್ರಮ್ ನಿಜವಾಗ್ಲೂ ಬದುಕಿದ್ದಾನ? ಅವನು ಬದುಕಿದ್ರೆ ನಮ್ಮನ್ನ ಯಾಕೆ ನೋಡಕ್ ಬರಲಿಲ್ಲ? ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ? ಒಂದು ವೇಳೆ ವಿಕ್ರಮ್ ಬದುಕಿದ್ದು ಅವನು ಲಕ್ಷ್ಮಿನ ಹುಡ್ಕೊಂಡು ಮನೆಗೆ ಬಂದ್ಬಿಟ್ರೆ ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ಹುಡ್ಕೊಂಡು ಬಿಡ್ತಾಳ? ಹಾಗಾಗಬಾರ್ದು. ಒಂದು ವೇಳೆ ವಿಕ್ರಮ್ ಬದುಕಿದ್ರೆ ಇವತ್ತಲ್ಲ ನಾಳೆ ಅವನು ಸಿಕ್ಕೇ ಸಿಗ್ತಾನೆ, ನಮ್ಮ ಮನೆಗೆ ಬಂದೇ ಬರ್ತಾನೆ. ಆದರೆ ನನ್ನ ಮಗನಾಗಿ ಅದಕ್ಕೂ ಮುಂಚೆ ಆ ಭಿಕಾರಿ ಲಕ್ಷ್ಮಿನ ಮನೆಯಿಂದ ಓಡಿಸ್ಬಿಡ್ಬೇಕು. ಇವಳೆ ಸರಸ್ವತಿ ಸರಸ್ವತಿ ಲಕ್ಷ್ಮೀ